ಕೊನೆಯ ಮಾತು, ನಾನು ಮೊನ್ನೆನೂ ಕೂಡ ಹೇಳ್ತೇನೆ, ಈ ಎಲ್ಲ ಕೆಲಸವನ್ನು ನಾವು ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ, ಇವತ್ತು ಮಾಡ್ತೀವಿ ಅಂತಲ್ಲ. ಸಕಾರಾತ್ಮಕದ ರಾಜಕಾರಣದಲ್ಲಿ ನಾನು ನಂಬಿಕೆ ಇಟ್ಟು ಸಕಾರಾತ್ಮಕ ರಾಜಕಾರಣ ಮಾಡ್ತೀನಿ. ಇನ್ನೊಬ್ಬರಿಗೆ ನಾನು ಮುಖ್ಯಮಂತ್ರಿ ಆದರೂ ಕೂಡ ಕರ್ನಾಟಕದ ಒಬ್ಬ ವ್ಯಕ್ತಿಗೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡಿಲ್ಲ, ದ್ವೇಷ ಮಾಡಿಲ್ಲ, ಯಾವುದೇ ರೀತಿಯ ಅನ್ಯಾಯವನ್ನು ಮಾಡಿಲ್ಲ. ಯಾರ್ಯಾರು ನಮಗೆ ಅನ್ಯಾಯ ಮಾಡಿದ್ದಾರೆ ಅವ್ರು ಒಳ್ಳೆಯದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ ಹೊರತಾಗಿ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ. ಹರಾಸ್ಮೆಂಟ್ ಅಂತ ಒಂದು ಶಬ್ದ ಬಂದಿದೆ. ಹರಾಸ್ಮೆಂಟ್ ಅನ್ನುವಂಥದ್ದು ನನ್ನ ಡಿಕ್ಷನರಿಯಲ್ಲೇ ಇಲ್ಲ, ನನ್ನ ಜೀವನದಲ್ಲೇ ಇಲ್ಲ. ಆದರೆ ಕೆಲವರು ಅದನ್ನು ಉಪಯೋಗ ಮಾಡ್ತಾರೆ, ಮಾಡಿ ಅವ್ರು ಒಳ್ಳೇದಾಗ್ತಿದ್ರೆ ಆಗಿಲ್ಲ, ಮೇಲೆ ತೊಂದರೆ ಇಲ್ಲ. ಕೆಲವರು ನಮ್ದು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ನಮ್ಗೆ ಬೈದ್ರೆ ಒಳ್ಳೇದಾಗುತ್ತೆ, ಕೆಲವರು ಹಂಗೂ ಉಪಯೋಗ ಆಗ್ತದೆ. ನಮ್ಮ ಮಂದಿಗೆ ನಮ್ಮನ್ನು ಟೀಕೆ ಮಾಡಿರೋರು ಒಳ್ಳೇದಾಗುತ್ತೆ, ನಮ್ಮ ಟೀಕೆ ಮಾಡಿರೋರು ಒಳ್ಳೇದಲ್ಲ ಆಗಿಲ್ಲ, ಅವ್ರ ಬ್ಯಾಟ್ರಿ ಚಾಲೂ ಆಗಲಿಲ್ಲ. ಹೀಗಾಗಿ ನಮ್ಮ ಟೀಕೆಯಿಂದ 4 ಜನಕ್ಕೆ ಒಳ್ಳೇದಾಗ್ತಿದ್ರೆ ಆಗಲಿ, ಏನು ತೊಂದರೆ ಇಲ್ಲ. ಇಂಥ ಸಕಾರಾತ್ಮಕ ರಾಜಕಾರಣವನ್ನು ನಾನು ಮಾಡಿದ್ದೇನೆ. ಯಾವುದೇ ಟೀಕೆ, ಟಿಪ್ಪಣಿ, ಗೆಲುವು, ಸೋಲು, ಹೆಸರು, ಅವಮಾನ, ಅಪಮಾನ ಏನಾದರೂ ಕೂಡ ಇದನ್ನು ಬಿಡುವುದಿಲ್ಲ. ನನ್ನ ಜನರ ಸಲುವಾಗಿ ನಾನು ಇದ್ದೇನೆ. ಅಧಿಕಾರ ಇರಲಿ ಇರದೇ ಇರಲಿ, ನಾನು ಜೀವನದ ಕೊನೆ ಉಸಿರು ಇರ್ತೀನಿ ಅಂತ ಏನು ಮಾತು ಕೊಟ್ಟಿದ್ದೇನೆ ಅದನ್ನು ನಡ್ಕೊಂಡು ಹೋಗ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಎಸ್.ಆರ್. ಬೊಮ್ಮಾಯಿಯವರ ಜೀವನ ಆದರ್ಶಗಳನ್ನು ನಾವೆಲ್ಲರೂ ಸೇರಿ ಪರಿಪಾಲನೆ ಮಾಡೋಣ. ನಮ್ಮೆಲ್ಲರಿಗೂ ಹೊಂದಿದೆ. ವೇದಿಕೆ ಮೇಲಿರೋರು ಯಾರು ಹೆಸರು ತಗೊಂಡಿರೋ ದಯವಿಟ್ಟು ಕ್ಷಮಾ ಮಾಡಿ. ಎಲ್ಲರಿಗೂ ಅಭಿನಂದನೆ ಕಳಿಸಿ, ವಿಶೇಷವಾಗಿ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.